ನನ್ನ ಆತ್ಮೀಯ ಸ್ನೇಹಿತ ಅಂತ ಆತನ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಪಾಸ್ವರ್ಡ್ ಹೇಳೋದಕ್ಕೂ ಮುನ್ನ ಸ್ವಲ್ಪ ಎಚ್ಚರವಾಗಿರಿ. ಕೆಲವರು ಈ ರೀತಿ ಮಾಡ್ತಾರೆ. ಅಯ್ಯೋ ಫ್ರೆಂಡ್ ಅಂತ ಕೊಟ್ಬಿಡ್ತಾರೆ. ಬೆಂಗಳೂರಿನ ಕೋರಮಂಗಲದ KHB ಕಾಲೋನಿಯಲ್ಲಿ ಚಿಂತನ್ ಆರೋರಾ ಮತ್ತು ನವೀನ್ ವೇಮುಲಾ ಅಂತಕ್ಕಂಥವ್ರು ಒಟ್ಟಿಗೆ ಬಾಡಿಗೆ ರೂಮ್ನಲ್ಲಿ ವಾಸ ಇದ್ದರು. ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ದ ಕಾರಣ ಮೊಬೈಲ್ ಪಾಸ್ವರ್ಡ್ಗಳನ್ನ ಕೂಡ ಹಂಚ್ಕೊಳ್ತಾ ಇದ್ರು. ಕಳೆದ 6ನೇ ತಾರೀಕಿನಂದು ತಡರಾತ್ರಿ 2:30 ತನಕ ಇಬ್ಬರು ಜೊತೆಗೆ ಪಾರ್ಟಿ ಮಾಡಿದ್ರು. ಚಿಂತನ್ ಆರೋರಾ ಮಲಗುವ ಮುನ್ನ ಸ್ನೇಹಿತ ನವೀನ್ ವೇಮುಲಾ ಕೈಗೆ ಮೊಬೈಲ್ ಕೊಟ್ಟು ಪಾಸ್ವರ್ಡ್ ಕೂಡ ಹೇಳಿ ಮಲಗಿಬಿಟ್ಟಿದ್ದ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದ ವೇಳೆ ನವೀನ್ ನಾಪತ್ತೆಯಾಗಿದ್ದ. ಮೊಬೈಲ್ ಓಪನ್ ಮಾಡಿದ ವೇಳೆ ನವೀನ್ ವೇಮುಲಾ 4,45,870 ರೂಪಾಯಿ ಖರ್ಚು ಮಾಡಿ ವಿವಿಧ ಐಷಾರಾಮಿ ವಸ್ತುಗಳನ್ನು ಆರ್ಡರ್ ಮಾಡಿದ್ದಲ್ಲದೆ ಉಳಿದ ಹಣವನ್ನು ವಿವಿಧ ಬ್ಯಾಂಕ್ಗಳ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಸ್ನೇಹಿತನ ದೋಖಾದಿಂದ ಶಾಕ್ ಆದ ಚಿಂತನ್ ಆರೋರಾ ಕೋರಮಂಗಲ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇವಾಗ ಎಷ್ಟೇ ನಂಬಿಕೆ ಇದ್ದರೂ ಕೂಡ ಯಾವತ್ತೂ ನೀವು ತೀರಾ ಪಾಸ್ವರ್ಡ್ ಎಲ್ಲ ಫ್ರೆಂಡ್ಸ್ಗಾಗಲಿ ಯಾರು ಮೋಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಂಬಂಧಿಕರೇ ಮಾಡ್ಬೋದು, ಸಹೋದರ ಸಹೋದರಿಯರೇ ಮಾಡ್ಬೋದು, ಏನು ಬೇಕಾದ್ರೂ ಆಗಬಹುದು. ಸೊ ಹಾಗಾಗಿ ಇನ್ನು ಮುಂದೆ ನಂಬರ್ ಕೊಡೋದಕ್ಕೂ ಮೊದಲು ಬಿ ಕೇರ್ಫುಲ್.